ಇಳಿದಿದ್ದಾರೆ. ಒಂದು ಕಡೆ ಎಸ್ಐಟಿ ತನಿಖೆ, ಮತ್ತೊಂದು ಕಡೆ ದಳ ನಾಯಕರ ಒತ್ತಾಯ. ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಕ್ತಿರುವ ಅಪ್ಡೇಟ್ ಇದು. ಸ್ವಪಕ್ಷದಲ್ಲೇ ಶುರುವಾಯಿತು ಪ್ರಜ್ವಲ್ ವಿರುದ್ಧ ಅಸಮಾಧಾನ. ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವಪಕ್ಷದಲ್ಲೇ ಶುರುವಾಗ್ತಾ ಇದೆ ಪ್ರಜ್ವಲ್ ವಿರುದ್ಧ ಅಸಮಾಧಾನದ ಹೊಗೆ. ಪಕ್ಷದಿಂದ ಉಚ್ಚಾಟನೆ ಮಾಡಿ ಹಾಲಿ ಸಂಸದರಿದ್ದಾರೆ ಅವರು ಇವಾಗ ಹಾಸನದಿಂದ ಮತ್ತೊಮ್ಮೆ ಸ್ಪರ್ಧೆ ಮಾಡಿದ್ರು. ಮೊನ್ನೆಯಷ್ಟೇ ಎಲೆಕ್ಷನ್ ಆಗದೆ ಗೆದ್ರೆ ಜೂನ್ 4ರಿಂದ ಮತ್ತೆ ಸಂಸದರಾಗ್ತಾರೆ. ಸೋತ್ರೆ ಈ ಅಸಮಾಧಾನಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಟ್ಟಂಗಾಗತ್ತೆ. ಸಹಿತ ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡಿ ಅಂತ ಪಣ ತೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ಕಂದಕೂರು ಪತ್ರವನ್ನ ಬರೆದಿದ್ದಾರೆ. ಜೆಡಿಎಸ್ ಶಾಸಕ ಕಂದಕೂರು ಪತ್ರದ ಮೂಲಕ ಮನವಿ ಮಾಡಿದ್ದಾರೆ, ಉಚ್ಚಾಟನೆ ಮಾಡಿ ಅಂತ. ಪ್ರಜ್ವಲ್ ರೇವಣ್ಣರನ್ನ ಪಕ್ಷದಿಂದ ಅಮಾನತುಗೊಳಿಸಿ ಅಂತ ಶರಣಗೌಡ ಕಂದಕೂರ್ ಮನವಿಯನ್ನ ಮಾಡಿದ್ದಾರೆ. ಪತ್ರದ ಮುಖೇನ ಕೆಲ ದಿನಗಳಿಂದ ಸದ್ದಾಗ್ತಾ ಇದೆ ಮಹಿಳಾ ದೌರ್ಜನ್ಯ. ಇದರಿಂದ ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳತ್ತೆ. ಈಗ ಬೇರೆ ಮೈತ್ರಿ ಇದೀವಿ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ಕಂದಕೂರ್ ಬರೆದಿರುವ ಪತ್ರ ಇದೆ. ವಿಡಿಯೋ ಇನ್ನೊಂದು ಕಡೆ ಅವರನ್ನ ಉಚ್ಚಾಟನೆ ಮಾಡಿ ಅಮಾನತುಗೊಳಿಸಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಈಗಾಗಲೇ ಹೇಳ್ದಂಗೆ ಹಾಲಿ ಸಂಸದರಿದ್ದಾರೆ, ಈಗಾಗಲೇ ಅಭ್ಯರ್ಥಿಯಾಗಿ ಕಣದಲ್ಲಿ ಕೂಡ ಇದ್ರು. ಸೊ ನೋಡೋಣ ಏನ್ ಆಗತ್ತೆ ಅಂತ. ಹಾಗಾದ್ರೆ ಕಂದಕೂರ್ ಪತ್ರಕ್ಕೆ ಏನ್ ರಿಯಾಕ್ಷನ್ ಕೊಡ್ತಾರೆ ದೇವೇಗೌಡ್ರು ಅಂತ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ಬಸವರಾಜ್, ನಾವು ಕೆಲ ದಿನಗಳಿಂದ ನೋಡ್ತಾ ಇದೀವಿ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಮಹಿಳಾ ದೌರ್ಜನ್ಯದ ಕೇಸ್ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಒಂದು ಕಡೆ ಎಸ್ಐಟಿ ತನಿಖೆ ಆಗ್ತಿದ್ರೆ ಹೇಳ್ತಾ ಇದ್ದಾರೆ ಉಚ್ಚಾಟನೆಯನ್ನ ಮಾಡಿ ಅಂತ. ಏನ್ ಸಿಗ್ತಾ ಇದೆ ಹಾಗಾದ್ರೆ? ಹೌದು ಪವಿತ್ರ, ಏನು ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ರಹಸ್ಯ ಲೀಲೆ ಕೂಡ ಈಗಲೇ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೈರಲ್ ಆಗಿ ಪಕ್ಷಕ್ಕೆ ಮುಜುಗರ ಉಂಟು ಮಾಡ್ತಾ ಇದೆ. ಯಾದಗಿರಿ ಜಿಲ್ಲೆಯ ಗುರುಮುಟ್ಕಲ್ ಕ್ಷೇತ್ರದ ಶಾಸಕ ಶರಣಗೌಡ ಕಂದಕೂರು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ವರಿಷ್ಠರಿಗೆ ಪತ್ರ ಕೂಡ ಈಗಾಗಲೇ ಬರೆದಿದ್ದಾರೆ. ಪಕ್ಷದಿಂದ ಕೂಡಲೇ ಅವರನ್ನು ಅಮಾನತು ಮಾಡಬೇಕು, ತಕ್ಷಣದಿಂದಲೇ ನೀವು ಈ ಆದೇಶನ ಮುಂದುವರಿಸಬೇಕಂತ ಈಗಾಗಲೇ ಪಕ್ಷಕ್ಕೆ ಲೆಟರ್ ಕೂಡ ಈಗಾಗಲೇ ನೀಡಿದ್ದಾರೆ. ಒಟ್ಟಾರೆ ಹೇಳೋದಾದ್ರೆ ಎಲ್ಲೋ ಒಂದ್ ಕಡೆ ಪಕ್ಷಕ್ಕೆ ಬಹಳ ಮುಜುಗರ ಮಾಡ್ತಾ ಇದೆ. ಎಲೆಕ್ಷನ್ ಅಂದ್ರೆ ಮೈತ್ರಿ ಪಕ್ಷಗಳಿಗೆ ಮುಜುಗರ ತರುವಂತ ಕೆಲಸ ಮಾಡಿದ್ದಾರೆ. ಕೂಡಲೇ ಅವ್ರನ್ನ ಅಮಾನತ್ ಮಾಡ್ಬೇಕನ್ನೋದು ಗುರುಮುಟ್ಕಲ್ ಕ್ಷೇತ್ರದ ಶಾಸಕರ ಅಭಿಪ್ರಾಯ. ಎಸ್ ಬಸನಗೌಡ ಪಾಟೀಲ್ ಅವರೇ, ಈಗ ಒಂದು ಕಡೆ ಎಲ್ರಿಗೂ ಇಡೀ ರಾಜ್ಯಕ್ಕೆ ಮಾತ್ರ ಅಲ್ಲ ದೇಶ ತುಂಬಾ ಸದ್ದಾಗ್ತಾ ಇದೆ ಮಹಿಳಾ ದೌರ್ಜನ್ಯದ ಪ್ರಕರಣ. ಇನ್ನೊಂದು ಕಡೆ ಇಲ್ಲಿ ತಮ್ಮ ಶಾಸಕರ ಒತ್ತಾಯವನ್ನ ಮಾಡ್ತಿರೋದು ನೋಡಿ. ಆ ಕಡೆ ಕಾಂಗ್ರೆಸ್ನವ್ರು ಹೋರಾಟ ಮಾಡ್ತಾ ಇದ್ದಾರೆ ಅಮಾನತು ಮಾಡಿ ಉಚ್ಚಾಟನೆ ಮಾಡಿ ಅಂತ. ಅದನ್ನು ಒಂದು ಸೈಡಿಗೆ ಇಡೋದಾದ್ರೆ ಇಲ್ಲಿ ತಮ್ಮ ಪಕ್ಷದ ಶಾಸಕರ ಒತ್ತಾಯಕ್ಕಾದ್ರೂ ಏನ್ ಮಾಡ್ತಾರೆ ದೊಡ್ಡಗೌಡ್ರ ಕುಟುಂಬಕ್ಕೆ ಎಲ್ಲೋ ಒಂದ್ ಕಡೆ ಕಪ್ಪು ಚಿಕ್ಕೆ ಅಂತಾನೆ ಹೇಳ್ಬಹುದು ಪವಿತ್ರ. ದೊಡ್ಡಗೌಡರು ಈಗಾಗಲೇ ಯಾವ ನಿರ್ಧಾರ ಮಾಡ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಈಗಾಗಲೇ ಜೆಡಿಎಸ್ ಶಾಸಕರು ಕೂಡ ಪತ್ರಗಳು ಈಗಾಗಲೇ ರವಾನೆ ಮಾಡ್ತಾ ಇರ್ತಾರೆ ವರಿಷ್ಠರಿಗೆ. ವರಿಷ್ಠರು ಯಾವ ನಿರ್ಧಾರ ಕೈಗೊಳ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಮೈತ್ರಿ ಪಕ್ಷಗಳಿಗೆ ಮುಜುಗರ ತಂದಂತ ಪ್ರಜ್ವಲ್ ರೇವಣ್ಣ ಕೂಡಲೇ ಪಕ್ಷದಿಂದ ಅಮಾನತ್ ಮಾಡಬೇಕು. ಇಲ್ಲಂತಂದ್ರೆ ನಾವು ಮುಂದೆ ಏನ್ ಮಾಡ್ತೀವಿ ಅನ್ನೋದು ಕೂಡ ಈಗಾಗಲೇ ವರಿಷ್ಠರು ಗಮನಕ್ಕೆ ತಂದಿದ್ದೇವೆ. ಶಾಸಕರು ಕೂಡ ಬಿಗಿಪಟ್ಟು ಹಿಡಿದಿದ್ದಾರೆ ಅಂತಾನೆ ಹೇಳ್ಬೋದು. ಎಸ್, ಥ್ಯಾಂಕ್ ಯು ಬಸನಗೌಡ ಪಾಟೀಲ್ ಮಾಹಿತಿಗಾಗಿ. ಪ್ರಜ್ವಲ್ ರೇವಣ್ಣ ಅವರನ್ನ ಅಮಾನತು ಮಾಡಿ ಅನ್ನುವಂಥ ಒಂದು ಪತ್ರ ರವಾನೆ ಆಗಿದೆ. ದೇವೇಗೌಡರಿಗೆ ಬರೆದಿರುವಂತದ್ದು ಸಂಸದರಾದ ಶ್ರೀ ಪ್ರಜ್ವಲ್ ರೇವಣ್ಣ ಅವರನ್ನ ಅಶ್ಲೀಲ ವಿಡಿಯೋ ಹಿನ್ನೆಲೆಯಲ್ಲಿ ಅಮಾನತುಗೊಳಿಸೋದಕ್ಕೆ ಈ ಪತ್ರ ಬರೆದಿದ್ದೀವಿ ಅಂತ. ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ತುಂಬಾ ಕಿರಿಯ,
ಅತ್ಯಂತ ಹಿರಿಯರಾದ ತಮಗೆ ಈ ವಿಚಾರದಲ್ಲಿ ಸಲಹೆ ಕೊಡುವಷ್ಟು ನಾನು ದೊಡ್ಡವನಲ್ಲ, ಆದ್ರೆ ಪರಿಸ್ಥಿತಿ ಹಾಗೆ ಬದಲಾಗಿ ಹೋಗಿದೆ, ಬಂದಾಗದೆ. ಹೀಗಾಗಿ ತಮಗೆ ನಾನು ಪತ್ರವನ್ನ ಬರೆದು ನನ್ನ ಅಂತರಾಳದ ಅಭಿಪ್ರಾಯವನ್ನ ಮುಕ್ತ ಮನಸ್ಸಿನಿಂದ ವ್ಯಕ್ತಪಡಿಸ್ತಾ ಇದ್ದೀನಿ. ಕೆಲ ದಿನಗಳಿಂದ ರಾಜ್ಯದಾದ್ಯಂತ ಹರಿದಾಡ್ತಿರುವ ಅಶ್ಲೀಲ ವಿಡಿಯೋ ತುಣುಕುಗಳಿಂದ ಪಕ್ಷಕ್ಕಂತೂ ತೀರಾ ಮುಜುಗರ ಆಗ್ತಾ ಇದೆ. ಸದರಿ ವಿಡಿಯೋ ದೃಶ್ಯಗಳಲ್ಲಿ ಸಂಸದರಾದ ಶ್ರೀ ಪ್ರಜ್ವಲ್ ರೇವಣ್ಣ ಅವರು ಕಾಣಿಸಿಕೊಂಡಿದ್ದಾರೆ. ಸದ್ಯ ಮೇಲ್ನೋಟಕ್ಕೆ ಅವರು ತಪ್ಪಿತಸ್ಥರು ಅಂತ ಭಾವನೆ ಉಂಟಾಗಿದೆ. ಇದರ ಪ್ರಯುಕ್ತ ಅವರನ್ನ ಕೂಡಲೇ ಪಕ್ಷದಿಂದ ಅಮಾನತು ಮಾಡೋದಕ್ಕೆ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ. ತಾವು 6 ದಶಕಗಳಿಗೂ ಮೆಕ್ಕಿ ನಡೆಸಿಕೊಂಡು ಬರ್ತಾ ಇರುವ ರಾಜಕೀಯ ಜೀವನ ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿದೆ. ತತ್ವ ಸಿದ್ಧಾಂತಗಳ ಬುನಾದಿಯ ಮೇಲೆ ಪಕ್ಷವನ್ನ ಸಮರ್ಥವಾಗಿ ಕಟ್ಟಿ ಬೆಳೆಸಿದ್ದೀರಿ. ರಾಷ್ಟ್ರದ ಪ್ರಧಾನಿಯಾದ ಮೊದಲ ಕನ್ನಡಿಗರು ಎಂಬ ಅಭಿಮಾನ ನಿಮ್ಮ ಮೇಲಿದೆ. ತಮ್ಮದಾಗಿಸಿಕೊಂಡಿದ್ದೀರಾ. ಮಣ್ಣಿನ ಮಗನಾಗಿ ರೈತ ಜನಾಂಗದ ಏಳಿಗೆಗಾಗಿ ಸದಾ ಮಿಡಿಯುವ ನೇತಾರರು ನೀವು. ಅದರಲ್ಲಿಯೂ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ಶರಣರ ವಾಣಿಯಂತೆ ಹೆಣ್ಣು ಮಕ್ಕಳನ್ನ ಗೌರವದಿಂದ ನಡೆಸಿಕೊಂಡು ಬರಬೇಕು. ನೀವು ಕೂಡ ಅದೇ ರೀತಿ ಬಂದಿದ್ದೀರಿ ಅಂತ ಹೇಳ್ತಾ ಉಚ್ಚಾಟನೆಯನ್ನ ಮಾಡಿ ಅನ್ನುವಂಥದ್ದನ್ನ ಇಲ್ಲಿ ಕಳಕಳಿಯಾಗಿ ನಾನು ಕೇಳ್ಕೊಳ್ತಿದ್ದೀನಿ ಅಂತ ಹೇಳಿದ್ರು. ಶ್ರೀ ಕುಮಾರಣ್ಣ ಅವರು ಕೂಡ ಮುಖ್ಯಮಂತ್ರಿ ಆದಾಗ ಲಾಟರಿ ನಿಷೇಧ ಮಾಡಿ ಕನ್ನಡ ನಾಡಿನ ಹೆಣ್ಣು ಮಕ್ಕಳ ಪುಣ್ಯಕ್ಕೆ ಪಾತ್ರರಾಗಿದ್ದಾರೆ. ಸೈಕಲ್ ಭಾಗ್ಯವನ್ನ ಕೊಟ್ಟು ಹೆಣ್ಣು ಹುಡುಗಿಯ ಸಂಕಷ್ಟಕ್ಕೆ ಸ್ಪಂದಿಸಿದ್ದಾರೆ. ಜಾತ್ಯತೀತ ನೆಲೆಗಟ್ಟಿನ ಮೇಲೆ ಪಕ್ಷವನ್ನ ಕಟ್ಟು ಬೆಳೆಸಿದ್ದೀರಿ. ತಮ್ಮ ಪಕ್ಷದ ಚಿಹ್ನೆ ಭತ್ತ ಹೊತ್ತ ಮಹಿಳೆಯಾಗಿದ್ದು ನಿಮಗೆ ಮಹಿಳೆಯರ ಮೇಲಿರುವ ಗೌರವವನ್ನ ದುಪ್ಪಟ್ಟು ಮಾಡಿತ್ತು. ತಮ್ಮದು ಪ್ರಾದೇಶಿಕ ಪತ್ರ, ತಾವು ರಾಷ್ಟ್ರ ಕಂಡ ಮಹಾಮುತ್ಸಜ್ಜಿ ಅಂತೆಯೇ ಬಿಜೆಪಿ ರಾಷ್ಟ್ರೀಯ ಪಕ್ಷ ನಿಮ್ಮೊಂದಿಗೆ ಮೈತ್ರಿ ಮಾಡಿಕೊಂಡಿದೆ. ಸೊ ಈ ಎಲ್ಲ ವಿಚಾರಗಳನ್ನ ಕೂಡ ನೀವು ಗಮನಿಸಿ ಅವರನ್ನ ಉಚ್ಚಾಟನೆ ಮಾಡಿ ಅಂತ ಮನವಿ ಮಾಡಿರೋದು ಈ ಪತ್ರದಲ್ಲಿರೋದು ನಾನು ಓದ್ದೆ. ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಹರಿದಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಕಂದಕೂರು ಪತ್ರವನ್ನ ಬರೆದಿದ್ರು, ನೋಡಿದ್ರಿ, ಈಗಷ್ಟೇ ಕೇಳಿದ್ರಿ ಏನ್ ಬರ್ದಿದ್ದಾರೆ ಅಂತ. ಇತ ಹೈಕೋರ್ಟ್ಗೆ ಎಚ್ ಡಿ ರೇವಣ್ಣ ಅರ್ಜಿ ಸಲ್ಲಿಕೆ ಸಾಧ್ಯತೆ ಇದೆಯಂತೆ. ಪುತ್ರನ ಭವಿಷ್ಯ ಎಫ್ಐಆರ್ಗೆ ತಡೆ ಕೋರಿ ಹೈಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ. ಎಫ್ಐಆರ್ ಆಗಿದೆ, ಅಲ್ಲಿ ವಿದೇಶಕ್ಕೆ ಹಾರಿಯಾಗಿದೆ ಆಲ್ರೆಡಿ. ಜೊತೆಗೆ ನಿರೀಕ್ಷಣಾ ಜಾಮೀನಿಗೂ ಅರ್ಜಿ ಸಲ್ಲಿಕೆ. ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಹರಿದಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ